ಫೈನಲ್ ಸ್ಟೇಜ್ ಅಲ್ಲಿದೆ ಈಗ ದರ್ಶನ್ ಅವರ ಕೇಸ್. ನಾಳೆ ಕಸ್ಟಡಿ ಅಂತ್ಯ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲು ಸೇರೋದು ಕೂಡ ಕನ್ಫರ್ಮ್. ಬಟ್ ಈಗ ಕೊನೆ ಪ್ರಯತ್ನ ಮಾಡೋದಕ್ಕೆ ಸಚಿವರು ಶಾಸಕರು ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಕೇಸ್ ಯಾವಾಗ ಕ್ರಿಟಿಕಲ್ ಆಯ್ತು ಎಲ್ಲಿ ಅವರಿಗೆ ದಾರಿನೇ ಸಿಗ್ತಾ ಇಲ್ಲ. ಹಾಗಾಗಿ ದರ್ಶನ್ ಬಂಧನದ ಬೆನ್ನಲ್ಲೇ ಆಘಾತಕಾರಿ ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇದೆ. ಸಚಿವರು ಶಾಸಕರು ಭಾರಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದರ್ಶನ್ ಅವರನ್ನ ಬಚಾವ್ ಮಾಡೋದಕ್ಕೆ. ನಟನ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳನ್ನ ತೆಗೆಯುವುದಕ್ಕೆ ಯತ್ನ ನಡೀತಾ ಇದೆ. 302 ಜೀವಾವಧಿ ಹಾಗೆ 14 ವರ್ಷಗಳ ಬಂಧನ ಅಂದ ತಕ್ಷಣ ಎಲ್ಲರೂ ಶೇಕ್ ಆಗ್ಬಿಟ್ಟಿದ್ದಾರೆ. ಕೊನೆಗೆ ಪ್ರಕರಣದ ಎಸ್ಪಿಪಿ ಬದಲಾಯಿಸುವುದಕ್ಕೆ ಮಹಾ ಷಡ್ಯಂತ್ರವೂ ಕೂಡ ನಡೀತಾ ಇದೆ. ಇದಾಗೋ ಮಾತಾ? ಅವರು ಇಂತಹ ಪ್ರಕರಣಗಳನ್ನ ಎಷ್ಟೋ ಭೇದಿಸ್ಬಿಟ್ಟಿದ್ದಾರೆ. ಇಂತಹ ಕೊಲೆ ಕೇಸ್ಗಳನ್ನ ಎಷ್ಟೋ ನೋಡಿದ್ದಾರೆ. ನಿಮಗೆ ಇದನ್ನೆಲ್ಲ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಹಾಗಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರನ್ನ ಬದಲಾಯಿಸ್ಬಿಟ್ರೆ, ಆ ಜಾಗಕ್ಕೆ ಬೇರೊಬ್ಬರನ್ನ ತಂದಾಕಿದ್ರೆ ನಾವು ಈಸಿಯಾಗಿ ದರ್ಶನ್ ಅವರನ್ನ ಕರ್ಕೊಂಡು ಬರಬಹುದು ಅಂತ ಅಂದುಕೊಳ್ತಿದ್ದಾರೆ. ಬಟ್ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರಸನ್ನ ಕುಮಾರ್ ಅವರನ್ನ ಹೊರಗೆ, ಈ ಕೇಸಿಂದ ಹೊರಗೆ ಎಳ್ಕೊಂಡ್ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಷ್ಟು ಗಟ್ಟಿಯಾಗಿದೆ ಎವಿಡೆನ್ಸ್ಗಳು. ನಿಮ್ಮ ಮೇಲೇನೆ ಜನ ತಿರುಗಿ ಬೀಳ್ತಾರೆ, ಕಾನೂನನ್ನ ಪ್ರಶ್ನೆ ಮಾಡ್ತಾರೆ. ಪ್ರಸನ್ನ ಕುಮಾರ್ ಅವನನ್ನ ಈ ಸಂದರ್ಭದಲ್ಲಿ ನೀವೇನಾದ್ರೂ ಬದಲಾವಣೆ ಮಾಡಿದ್ರಿ ಅಂತಂದ್ರೆ, ಕೊಲೆಗಡಕರ ಜೊತೆ ನೀವು ಕೂಡ ಶಾಮೀಲಾಗಿದ್ದೀರಿ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಒಳಗೊಳಗೆ ನೀವೇನೇ ಕಸರತ್ತು ನಡೆಸಿದ್ರು ಕೂಡ ನೋ ಯೂಸ್. ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸುವುದು ಕೂಡ ಕನ್ಫರ್ಮ್ ಆಗಿದೆ. ದರ್ಶನ್ ಪರವಾಗಿ ಒಂದೇ ಒಂದು ಎವಿಡೆನ್ಸ್ ಸಿಕ್ಕಿದ್ಯಾ? ದರ್ಶನ್ ಅವರು ಆ ಶೆಡ್ಗೆ ಹೋಗಿಲ್ಲ, ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ಹೊಡೆದಿಲ್ಲ, ದರ್ಶನ್ ಅವರು ಕೊಲೆ ಕೇಸಿಗೆ ದುಡ್ಡು ಕೊಟ್ಟಿಲ್ಲ, ದರ್ಶನ್ ಅವರು ಆ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಮಾತಾಡಿಲ್ಲ ಅಂತ ಒಂದೇ ಒಂದು ಪ್ರೂಫ್ ಆದ್ರೂ ಸಿಕ್ಕಿದ್ಯಾ? ಎಲ್ಲವೂ ಅವರ ವಿರುದ್ಧವಾಗಿ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನು ಶೆಡ್ಗೆ ಹೋಗಿದ್ದು ನಿಜ, ಶೆಡ್ಗೆ ಹೋಗಿ ರೇಣುಕಾ ಸ್ವಾಮಿಗೆ ಹೊಡೆದಿದ್ದು ನಿಜ, ಆ ಕೊಲೆ ಮಾಡಿ ನಾನೀಗ ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದೀನಿ ಅನ್ನೋದು ಕೂಡ ನಿಜ. ಇನ್ನೇನ್ ಬೇಕು ಪ್ರೂಫ್? ಸ್ವತಃ ಆರೋಪಿನೇ ತಪ್ಪನ್ನು ಒಪ್ಕೊಂಡಿದ್ದಾರೆ. ಈಗ ಅನಿಸ್ತಾ ಇರುತ್ತೆ ದರ್ಶನ್ಗೆ ಎಂಥ ಇನ್ಫ್ಲೂಯೆನ್ಸ್ ಇದ್ರು ನಾನು ಹೊರಗೆ ಹೋಗೋದಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಇನ್ಫ್ಲೂಯೆನ್ಸು, ಏನ್ ಅಭಿಮಾನಿಗಳು, ರಾಜಕಾರಣಿಗಳಂತೂ ಕರೆದ ಕಡೆ ಎಲ್ಲ ಬರೋರು. ಈಗ ಜೈಲೂಟ ತಿಂತಾ ಇದ್ದಾರೆ. ಯಾವ ರಾಜಕಾರಣಿಗಳು ಏನ್ ಮಾಡಕ್ ಆಗ್ತಾ ಇದೆ? ಯಾರೇನು ಮಾಡಕ್ ಆಗ್ತಾ ಇಲ್ಲ. ಪ್ರಸನ್ನ ಕುಮಾರ್ ಇರೋವರೆಗೂ ಕೂಡ ದರ್ಶನ್ ರಕ್ಷಣೆ ಅಸಾಧ್ಯ. ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 19 ಆರೋಪಿಗಳು ಈಗಾಗಲೇ ಕಂಬಿ ಎಣಿಸ್ತಾ ಇದ್ದಾರೆ. ದರ್ಶನ್ ಅನ್ನ ಬಚಾವ್ ಮಾಡೋದಕ್ಕೆ ಹಲವು ಕಾಣದ ಕೈಗಳು ಕೂಡ ಪ್ರಯತ್ನವನ್ನ ಪಡ್ತಾ ಇದೆ. ಪ್ರಯತ್ನ ಫಲಿಸುತ್ತಾ? ಅಸಾಧ್ಯದ ಮಾತು. ಪ್ರಸನ್ನ ಕುಮಾರ್ ಅವರು ಎಸ್ಪಿಪಿ ಪ್ರಸನ್ನ ಕುಮಾರ್ ಇರೋವರೆಗೂ ಕೂಡ ಅದು ಅಸಾಧ್ಯದ ಮಾತು. ಕಾನೂನಿನ ಪರವಾಗಿ, ನ್ಯಾಯದ ಪರವಾಗಿ ಪ್ರಸನ್ನ ಕುಮಾರ್ ಅವರು ನಿಂತಿದ್ದಾರೆ. ನಿಮ್ ತರ ಕೊಲೆಗಡಕರ ಪರವಾಗಿ ನಿಂತಿಲ್ಲ. ಹಾಗಾಗಿ ಈ ಕೇಸ್ ಬಹಳ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರೋದು ಕೂಡ ಕನ್ಫರ್ಮ್ ಆಗಿದೆ. ನೋಡ ಹಾಗಾದ್ರೆ ಬೆಳವಣಿಗೆ ಹೇಗಿರುತ್ತೆ ಏನು ಅಂತ.